ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಓಡಾಡ್ತಾ ಇದ್ದಂತ ರಾಜಣ್ಣ ಅವರೇ ಈಗ ಮಂತ್ರಿ ಸ್ಥಾನವನ್ನ ಕಳ್ಕೊಳ್ಳೋ ಪರಿಸ್ಥಿತಿ. ಆ ಕಡೆಗೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟು ಹೋದ್ರು ಅವ್ರ ಮೇಲೆ ಬಂದಿರುವಂತ ಆರೋಪಕ್ಕೆ. ಈ ಕಡೆಗೆ ರಾಜಣ್ಣ ಅವರು ಕೂಡ ಆದ್ರು. ಈ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾಯ್ತು ಸಾರ್ ಅಂತ ಕೇಳಿದ್ರೆ ಕೈ ಮುಗಿದು ಅವರದೇ ಸ್ಟೈಲಲ್ಲಿ ಅವ್ರು ಒಳಗಡೆ ಹೋದ್ರು. ಈಗ ಸಿಎಂ ಜೊತೆಗೆ ಡಿ ಸಿ ಎಂ ಅವರು ಮಾತುಕತೆ ನಡೆಸ್ತಾ ಇದ್ದಾರಂತೆ. ಏನಾಯ್ತು ಇದು ಕಥೆ ಅಂತ ಹೇಳಿ, ಯಾಕೆ ಹಿಂಗಾಯ್ತು ಅಂತ ಹೇಳಿ. ಅವರು ಕೆಪಿಸಿ ಅಧ್ಯಕ್ಷರು, ಅವ್ರಿಗೆ ಗೊತ್ತಿಲ್ಲದೆ ಇರುತ್ತಾ? ರಾಜೀನಾಮೆ ಬಗ್ಗೆ ಏನನ್ನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿಲ್ಲ. ಕೈ ಮುಗಿದು ವಿಧಾನಸೌಧದ ಒಳಗಡೆಗೆ ಡಿ ಕೆ ಶಿವಕುಮಾರ್ ಹೋದ್ರು. ಸಿಎಂ ಡಿ ಸಿ ಎಂ ಈಗ ಮಾತುಕತೆಯನ್ನ ಮಾಡ್ತಾ ಇದ್ದಾರಂತೆ. ಒಂದು ಕಡೆಗೆ ಗೃಹ ಮಂತ್ರಿಗಳು ಮಾತಾಡಿದ್ರು, ಅದಾದ ನಂತರ ಈಗ ಉಪಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ. ಸಿಎಂ ಏನ್ ಡಿಸಿಷನ್ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಕನ್ಫ್ಯೂಷನ್ ಇದ್ದಾರ. ಕಾರಣ ಬಿಟ್ಕೊಡೋ ಪರಿಸ್ಥಿತಿಯಲ್ಲಿ ಇಲ್ಲ ಈಗ ರಾಜಣ್ಣ ಅವರನ್ನು. ಯಾಕೆ ಅಂತಂದ್ರೆ ಅವರ ಜೊತೆಗೆ ನಿಂತ್ಕೊಳ್ಳುವಂಥವ್ರು. ಸೊ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಅವರಿಗೆ ಹೇಳಿಕೆ ಕೊಡಬೇಕು ಅನಿಸಿದ್ರೆ ಎಲ್ಲಿದ್ರು ಕೂಡ ಮಾಧ್ಯಮದವ್ರು ಬಂದ್ರು ಮಾತನಾಡ್ತಾರೆ. ಅವರೇ ನಿಲ್ಲಿಸ್ಬಿಟ್ಬೇಕಿದ್ರೆ ಮಾತನಾಡ್ತಾರೆ. ಅವ್ರಿಗೆ ಮಾತನಾಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ರೆ ಯಾರಿಗೆ ಬ್ರಹ್ಮ ಬಂದರೂ ಕೂಡ ಮಾತನಾಡಲ್ಲ. ಜಸ್ಟ್ ಅವ್ರದ್ದೊಂದು ಸ್ಟೈಲಲ್ಲಿ ಕೈ ಮುಕ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಮಾತಾಡಬೇಕು ಅಂತ ಇದ್ರೆ ಹುಡ್ಕೊಂಡು ಬಂದು ಮಾತನಾಡ್ತಾರೆ. ಎಂಥ ಪರಿಸ್ಥಿತಿಯಲ್ಲೂ ಮಾತನಾಡ್ತಾರೆ. ಬಟ್ ಅವ್ರಿಗೆ ಈಗ ಸದ್ಯಕ್ಕೆ ಮಾತನಾಡೋ ಪರಿಸ್ಥಿತಿಯಲ್ಲಿಲ್ಲ. ಏನಕ್ಕೆ ಕೈ ಮುಗಿದ್ರು ಅವರು? ಏನಕ್ಕೆ ಕೈ ಮುಗಿದ್ರು? ರಾಜಣ್ಣ ಅವರು ಸಿದ್ದರಾಮಯ್ಯನವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಿದ್ದು. ಸಿದ್ದರಾಮಯ್ಯನವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಿದ್ದು ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಅನ್ನುವಂಥದ್ದು ಒಂದು ವಿಶ್ಲೇಷಣೆಗಳು ಇದ್ದಿದ್ದು. ಕಾರಣ ಮಾತನಾಡಬೇಕಾದ್ರೆ ಹಾಗಿರ್ತಿತ್ತು ಅಂತ. ಸೊ ಆ ನಿಟ್ಟಿನಲ್ಲಿ ಕೈ ಮುಗಿದು ಹೋದ್ರ ಡಿ ಕೆ ಶಿವಕುಮಾರ್ ಅವರು? ಗೊತ್ತಿಲ್ಲಪ್ಪ, ಏನು ಬೇಕಾದರೂ ರಾಜಕೀಯದಲ್ಲಿ ಹೆಂಗೆ ಬೇಕಾದರೂ ಇರಬಹುದು. ಈಗ ಸದ್ಯಕ್ಕಂತೂ ಯಾಕೆ ಸಂಪುಟದಲ್ಲಿ ಒಬ್ಬ ಮಂತ್ರಿ ರಾಜೀನಾಮೆ ಕೊಡೋ ಪರಿಸ್ಥಿತಿಗೆ ಬಂತು ಅನ್ನುವಂಥದ್ದಂದಾಗ ರಾಜಣ್ಣ ಅವರು ಹೇಳಿದಂಥ ಸೆಪ್ಟೆಂಬರ್ ಕ್ರಾಂತಿ ಆಗಸ್ಟ್ನಲ್ಲೇ ಶುರು ಆಗಿಬಿಡುತ್ತಾ ಅಂತ ಹೇಳಿ. ಇನ್ನೊಂದು ಕಡೆಗೆ ರಾಜಣ್ಣ ಅವರು ಮೊನ್ನೆ ಮತಗಳ್ಳತನದ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನು ಕೊಟ್ಟಾಗ ಅದು ಇನ್ನೊಂದು ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಕಣ್ಣು ಮುಚ್ಕೊಂಡು ಕೂತಿದ್ವಾ ನಾವು ಅವತ್ತು ಅಂತ ಕೇಳಿದ್ರು. ಅದು ಮುಜುಗರ ತಂದಿತ್ತು. ಅಸೆಂಬ್ಲಿ ನಡೀತಾ ಇದೆ ಆಯ್ತೇನ್ರಪ್ಪ? ಮುಖ್ಯಮಂತ್ರಿಗಳು ಈಗ ಅಸೆಂಬ್ಲಿಯಲ್ಲಿದ್ದಾರೆ, ಸಚಿವರು ಅಸೆಂಬ್ಲಿಯಲ್ಲಿದ್ದಾರೆ. ನಾನು ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೀನಿ, ತಂದೆಯವ್ರನ್ನೂ ಭೇಟಿ ಆಗ್ತೀನಿ. ಸೊ ಏನು ರಾಜೀನಾಮೆ ಪ್ರಸ್ತಾವ ಬರ್ತಾ ಇದೆ ಅದನ್ನು ನಾನು ನಿಮ್ಮ ಟಿ ವಿ ಮುಖಾಂತರ ನೋಡಿರೋವಂಥದ್ದು. ಸೊ ಅದ್ರ ವಿಚಾರ ನಾನು ತಂದೆಯವ್ರನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅದೇನಿದೆ ಮಾಹಿತಿಯನ್ನು ಕೊಡ್ತೀನಿ. ಪಕ್ಷದಲ್ಲೇ ಒಂದು ಗುಂಪು ತಮ್ಮ ತಂದೆಯವ್ರ ವಿರುದ್ಧ ಏನೋ ಇದೆ ಅಂತ ಎಲ್ಲಿ ಹೇಳಿದ್ದಾರೆ ರೀ? ಸರ್ಕಾರದ ಸಚಿವರಿದ್ದಾರೆ, ಯಾವ ಗುಂಪಿದೆಯಪ್ಪ? ಸರ್ಕಾರ ಇದೆ, ಸಚಿವರಿದ್ದಾರೆ, ಎಲ್ಲ ಗುಂಪು ಅಂತ ಏನಿಲ್ಲ. ಎಗೇನ್ಸ್ಟ್ ಎಲ್ಲಿ ಮಾತಾಡಿದ್ದಾರೆ? ಲೋಕಸಭಾ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇತ್ತು. ಆ ಥರ ಏನಾದ್ರು ಲೋಪಗಳಾಗಿದೆ ಸರಿಪಡಿಸ್ಕೊಬೋದಿತ್ತು ಅಂತ ಲೋಪಗಳಾಗಿದೆ.